ನಾನು ಸೂಪರ್ ರಂಗ. ಹಾಯ್ ರವಿ. ಹಾಯ್ ಟಾಮ್. ಓಹೋ, ಇವ್ನು ಇಷ್ಟು ದಿವಸ ಇಂಟರ್ನೆಟ್ ನಲ್ಲಿ ಬೆತ್ತರ ತಿರುಗುತ್ತಿದ್ದವನು ಇವತ್ ನೋಡಿದ್ರೆ ಸೂಟ್ ಹಾಕೊಂಡು ರೋಸ್ ಹಿಡ್ಕೊಂಡಿದೀಯಾ. ಏನ್ ನಿನ್ ಸಮಾಚಾರ? ಆನ್ಲೈನ್ ನಲ್ಲಿ ಸಿಕ್ಕಾಬಟ್ಟೆ ಜನ ನನ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಈ ಸೂಟ್ ಹಾಕೊಂಡು ಬಂದೆ. ಹಾಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ ಅಲ್ವಾ, ಈ ರೋಜು ನಿನಗೆ ಕೊಟ್ಟು ನನ್ನ ಪ್ರೀತಿನ ನಿನಗೆ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೀನ್ ನೋಡಿದ್ರೆ ಖಂಡೋರ್ ಮನೆಯಲ್ಲಿ ಕದ್ದು ಪುಕ್ಸಟ್ಟೆ ಹಾಲು ಕುಡಿಯೋ ಬೆಕ್ಕಿನ ಜಾತಿ, ನಾನ್ ನೋಡಿದ್ರೆ ಸುಪೀರಿಯರ್ ಆಗಿರೋ ಮನುಷ್ಯ ಜಾತಿ. ಸ್ವಲ್ಪನಾದ್ರೂ ಬುದ್ಧಿ ಬೇಡ ನಿಂಗೆ? ಅವೆಲ್ಲ ಕನಸು ಕಾಣಬೇಡ, ಸುಮ್ನೆ ಜಾಗ ಖಾಲಿ ಮಾಡು. ಹೋಗ್ಲಿ ಬಿಡು ರೋಜಿ, ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ನೀನೇ ಯಾವ್ದಾದ್ರೂ ಒಂದು ಸರಿಯಾಗಿರೋ ಹುಡುಗಿನ ನನಗೆ ಹುಡುಕಿ ಕೊಟ್ಟು ಬಿಡಲ್ಲ. ಹಾಗೆ ಬಾತಾರಿಗೆ ಹುಡ್ಕೋಣ. ಏನ್ ರಿಕ್ವೈರ್ಮೆಂಟ್ ನಿಂದು? ಎಂತ ಹುಡುಗಿ ಬೇಕು ನಿಂಗೆ ಅಂತ ಡೀಟೇಲ್ ಆಗಿ ಹೇಳು. ನನಗೆ ಎಂತ ಹುಡುಗಿ ಬೇಕಪ್ಪ ಅಂತಂತಂದ್ರ ಈಗ ಹೇಳ್ತಾನೆ ಕೇಳ. ಹಂಗಂದ್ರ ಹುಡುಗಿ ಬೇಕಾಗಿದ್ದಾಳೆ ಇರಬೇಕು ತುಂಬಾ ಸಿಂಪಲ್, ನಕ್ಕರೆ ಗಲ್ಲದ ಮೇಲೆ ಬೀಳಬೇಕು ಡಿಂಪಲ್ಲು, ಎತ್ತರದಲ್ಲಿ ಅವಳಾಗಿರಬೇಕು ರಾಜಸ್ಥಾನದ ಕ್ಯಾಮಲ್ಲು, ಅವಳ ಗಲ್ಲ ನೋಡಿ ನೆನಪಾಗಬೇಕು ಕಾಶ್ಮೀರದ ಸಿಹಿ ಆಪಲ್ಲು, ಅವಳ ಮೈಮಾಟ ಕಂಡು ಐಶ್ವರ್ಯಾನೇ ಮರಿಬೇಕು ಅಭಿಷೇಕ್ ಅಂಕಲ್ಲು, ಅವಳನ್ನು ಹುಡುಕುತ್ತಾ ಸುಸ್ತಾಗಬೇಕು ಗೂಗಲ್ಲು, ಅವಳು ಬೀದಿಯಲ್ಲಿ ನಡೆದರೆ ಕಾಮೆಂಟ್ರಿ ಹೇಳಬೇಕು ಇಯಾನ್ ಚಾಪಲ್ಲು, ಅವಳು ಕಿಸಕ್ಕಂತ ನಕ್ಕರೆ ಕುಡ್ದಂಗಾಗಬೇಕು ಸಾರಾಯಿ ಲೋಕಲ್ಲು, ನಮ್ಮ ಪ್ರೀತಿ ಎಂಬ ಧರ್ಮಕ್ಕೆ ಅವಳಾಗಬೇಕು ಗೀತಾ ಕುರಾನು ಬೈಬಲ್ಲು, ಅವಳ ಪ್ರೀತಿ ಮೆಚ್ಚಿನ ಕಟ್ಟಬೇಕು ಕರ್ನಾಟಕದಲ್ಲಿ ತಾಜ್ ಮೆಹಲ್, ಎಲ್ಲದಕ್ಕೂ ಮೊದಲ ಅವಶ್ಯಕತೆ ಅವಳಾಗಿರಬೇಕು ಸಿಂಗಲ್ಲು. ಇವಳೇನಾದರೂ ನಿಮಗೆ ಸಿಕ್ಕರೆ ನನ್ನ ಅಡ್ರೆಸ್ಸಿಗೆ ಮಾಡಿ ಇಮೇಲು. ಅಬ್ಬಬ್ಬಬ್ಬ, ಮುದಿ ನೋಡ್ಕೊಂಡಿದ್ಯಾ ಮಿರರ್ ನಲ್ಲಿ? ಅಂತ ಸಲ್ಮಾನ್ ಖಾನ್ನೇ ಓತ್ಲ ಹೊಡ್ಕೊಂಡು ಕೂತಿದ್ದಾನೆ. ಇನ್ನು ನಿನ್ ಕತೆ ಗೋವಿಂದ ಗೋವಿಂದ. दरबार 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 दरबार